ಇದ್ದೀರಾ ಇದನ್ಸ್ ನ್ಯೂಸ್. ನಾನು ಅನುಷಾ. ಇವತ್ತಿನ ಸೈಡ್ ಲೈನ್ ವಿಶೇಷ ಅಂತಂದ್ರೆ ಈಗ ರಾಜಕಾರಣದಲ್ಲಿ ಬಹಳ ಸದ್ದು ಮಾಡ್ತಾ ಇರುವಂತಹ, ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಅಂದ್ರೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಇರಬೇಕಾದಂತಹ ಸ್ವಾಮೀಜಿಗಳು ಇತ್ತೀಚೆಗೆ ಯಾಕೋ ರಾಜಕೀಯದಲ್ಲಿ ಮೂಗನ್ನ ತೋರಿಸುವಂತಹದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೊಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಕೆಲ ಸ್ವಾಮೀಜಿಗಳು ಒಂದು ಜಾತಿಗೆ ಮಾತ್ರ ಸೀಮಿತವಾಗಿ ಇರುವಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸಾರ್ವಜನಿಕ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಸ್ವಾಮೀಜಿಗಳು ರಾಜಕೀಯದಲ್ಲಿ ಮೂಗನ್ನ ತೋರಿಸುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ಹೇಳಿಕೆಗಳನ್ನ ನೀಡುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂಥವ್ರು ಸಿಎಂ ಆಗಬೇಕು, ಇವರು ಅಧಿಕಾರವನ್ನ ಸ್ವೀಕಾರ ಮಾಡಬೇಕು, ಇವ್ರಿಗೆ ನೀವು ಓಟ್ ಹಾಕಿ ಅನ್ನುವಂತ ಏನು ವಿಚಾರಗಳನ್ನ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ವಲಯದಲ್ಲಿ ಬಹಳ ಟೀಕೆಗೆ ಗ್ರಾಸವಾಗಿರುವಂತಹ ವಿಚಾರ. ಇನ್ನು ಕೆಲಸ ಕಾರ್ಯಗಳು ಬಹಳಷ್ಟು ಇರುತ್ತೆ ಸ್ವಾಮೀಜಿಗಳಿಗೆ ಮಾಡಬೇಕಾಗಿರುವಂತದ್ದು. ಸಮಾಜದಲ್ಲಿ ಏನು ಮಾಡಬೇಕಾಗಿರುತ್ತೆ, ಅವರು ಸದೃಢ ಸಮಾಜವನ್ನ ಕಟ್ಟಬೇಕಾಗಿರುವಂತ ಕೆಲಸ ಕಾರ್ಯಗಳು ಬೇಜಾನಿರುತ್ತೆ. ಆದ್ರೆ ಅದನ್ನೆಲ್ಲ ಬಿಟ್ಟು ರಾಜಕೀಯದಲ್ಲಿ ತಮ್ಮ ಮೂಗನ್ನ ತೋರಿಸುವಂತ ಕೆಲಸವನ್ನ ಸ್ವಾಮೀಜಿಗಳು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ನಮ್ಮ ಚರ್ಚಾ ವಿಚಾರ. ಯಾಕಂದ್ರೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿರ್ಬೇಕಾದಂತ ಸ್ವಾಮೀಜಿಗಳು ಯಾವುದೋ ಒಂದು ಪಕ್ಷದಿಂದ ಕ್ಕೆ ಸಪೋರ್ಟ್ ಮಾಡೋದು ಅಥವಾ ಯಾವುದೋ ಒಂದು ಧರ್ಮದ ಜನರನ್ನ ಓಲೈಕೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಅಥವಾ ಧರ್ಮದ ಜನರಿಗೆ ಇಂಥವ್ರಿಗೆ ಓಟ್ ಹಾಕಿ ಅಂತ ಪ್ರಚೋದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸಂಘ ಪರಿತ್ಯಾಗಿಗಳು ಅಂತ ಹೇಳ್ಕೊಂಡು ನೀವು ಸ್ವಾಮೀಜಿಗಳಾಗ್ತೀರಾ. ಆದ್ರೆ ಯಾಕೆ ರಾಜಕೀಯದ ಮೇಲೆ ನಿಮ್ಗೆ ಇಂಟ್ರೆಸ್ಟು? ಸ್ವಾಮೀಜಿಗಳನ್ನ ಕೂಡ ರಾಜಕೀಯದಲ್ಲಿ ಚುನಾವಣೆಗಳಲ್ಲಿ ಕೂಡ ನಿಂತಿರೋದನ್ನ ನಾವು ನೋಡಿದ್ದೀವಿ. ಇನ್ನು ಸಮಾನತೆ, ಕಾಯಕಲ್ಪ ಪರಿಕಲ್ಪನೆ ಬಗ್ಗೆ ಸ್ವಾಮೀಜಿಗಳು ಮಾತನಾಡ್ಬೇಕಾಗಿರುತ್ತೆ. ಆದ್ರೆ ರಾಜಕೀಯ ಮಾರ್ಗದರ್ಶನ ಯಾಕೆ ಕೊಡ್ತಾರೆ ಸ್ವಾಮೀಜಿಗಳು? ಇನ್ನು ಸ್ವಾಮೀಜಿಗಳಿಗೆ ಯಾಕೆ ಸಮಾಜದಲ್ಲಿ ಸ್ವಾಮೀಜಿಗಳು ರಾಜಕೀಯಕ್ಕೆ ಮಾರ್ಗದರ್ಶನವಾಗ್ಲಿದ್ದಾರೆ? ಯಾಕೆ ಯಾವುದೋ ಒಬ್ಬ ರಾಜಕೀಯ ನಾಯಕ ಹೋಗಿ ಸ್ವಾಮೀಜಿಗಳನ್ನ ಭೇಟಿ ಮಾಡೋದಾಗಿರ್ಬೋದು, ಅವರೊಟ್ಟಿಗೆ ಮಾತುಕತೆಗಳನ್ನ ನಡೆಸೋದು, ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆಯೋದು ಸರ್ವೇ ಸಾಮಾನ್ಯ. ಅವರಿಗೆ ಅಂದ್ರೆ ಒಂದು ದೇವರ ಕೃಪೆ ಇರ್ಲಿ ಅಥವಾ ದೊಡ್ಡವರ ಆಶೀರ್ವಾದ ಇರ್ಲಿ, ತಿಳಿದವರ ಆಶೀರ್ವಾದ ಇರ್ಲಿ ಅನ್ನುವಂತ ಒಂದು ಕಾರಣಕ್ಕೆ ರಾಜಕಾರಣಿಗಳಾಗಿರ್ಬೋದು ಅಥವಾ ಸಾಮಾನ್ಯ ಜನರೇ ಹೋಗಿ ಒಂದು ಸ್ವಾಮೀಜಿ ಹತ್ರ ಅವ್ರಿಗೆ ಆಶೀರ್ವಾದವನ್ನ ಪಡ್ಕೊಂಡು ಬರೋದು ಸರ್ವೇ ಸಾಮಾನ್ಯ, ಎಲ್ಲಾ ಕೂಡ ನೋಡಿರುವಂತಹ ವಿಚಾರ. ಆದ್ರೆ ಸ್ವಾಮೀಜಿಗಳೇ ರಾಜಕೀಯ ಮಾಡೋದು ಅಥವಾ ಜಾತಿ ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸ್ವಾಮೀಜಿಗಳನ್ನ ಇಟ್ಕೊಂಡು ಒಂದು ಧರ್ಮದ ಜನರನ್ನ ಓಲೈಕೆ ಮಾಡೋದಕ್ಕೆ ಮುಂದಾಗೋದು ಎಷ್ಟು ಮಟ್ಟಿಗೆ ಸರಿ? ಇನ್ನು ಈ ಕುರಿತಾಗಿ ನನ್ನೊಟ್ಟಿಗೆ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಅಂದ್ರೆ ನನ್ನೊಟ್ಟಿಗೆ ಚರ್ಚೆಯನ್ನ ಮಾಡೋದಕ್ಕೆ ದಲಿತ ಮುಖಂಡರಾಗಿರುವಂತಹ ನಾರಾಯಣ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾರಾಯಣ್ ಸರ್, ಏನು ಈ ವಿಚಾರ ಇದೆ ನಿಮಗೂ ಗೊತ್ತಿರುವಂತ ವಿಚಾರ. ಈಗ ಇತ್ತೀಚಿನ ದಿನಗಳಲ್ಲಿ ಏನು ರಾಜಕಾರಣದಲ್ಲಿ ಜನರಿಗೆ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರಗಳಿಗೆ ಏನಂದ್ರೆ ಮಠವನ್ನ ಬಿಟ್ಟು ಯಾಕೆ ರಾಜಕೀಯದತ್ತ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಯಾಕೆ ಹೇಳಿಕೆಗಳನ್ನ ಪರವಿರೋಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ವಿಚಾರ. ಈ ಕುರಿತಾಗಿ ನೀವೇನ್ ಹೇಳ್ತೀರಾ ಸರ್? ನಮಸ್ಕಾರ ಮೇಡಮ್. ನಮಸ್ಕಾರ. ನಿಜವಾಗ್ಲೂ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಮಠಾಧೀಶರುಗಳು ಅಂತ ಹೇಳ್ಕೊಂಡು ಇವರು ರಾಜಕೀಯವನ್ನ ಪ್ರವೇಶ ಮಾಡೋದು ಇದೆಯಲ್ಲ, ಅದು ಬಹಳ ದುರಂತ. ಯಾಕೆ ಅಂತಂದ್ರೆ ಇವರು ತಮ್ಮ ಹೆಸರಿನ ಹಿಂದ್ಗಡೆ ಜಗದ್ಗುರುಗಳು ಅಂತ ಹಾಕೊಡ್ತಾರ. ನಂತರ ಮಾತನಾಡುವಾಗ ಜಾತಿಯ ಗುರುಗಳಾಗಿ ಪರಿವರ್ತನೆ ಆಗ್ತಾ ಇದಾರೆ. ಇವರು ಜಗದ್ಗುರುಗಳು ಅಂತ ಹೇಳ್ಕೊಂಡು ತಮ್ಮ ಜಾತಿಯನ್ನ ಪ್ರಬಲತೆಯನ್ನ ಸಮಾಜಕ್ಕೆ ತೋರ್ಸೋದ್ರ ಮುಖಾಂತರ ಇವರೇ ಜಾತಿಗಳ ಒಂದು ಅಂತರವನ್ನ ಕಾಪಾಡಿಕೊಂಡು ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಕ್ಕಂತ ಜಾತಿ ಧರ್ಮದ ಗುರುಗಳು ಅಂತ ಯಾಕೆ ಅನ್ಬೇಕು? ಹಾಗೆ ರಾಜಕಾರಣ ಮಾಡ್ಲಿಕ್ಕೆ ಅಂತಾನೆ ಒಂದು ರಂಗ ಇದೆ, ರಾಜಕೀಯ ರಂಗ. ಅವ್ರು ಇದಾರೆ, ಮಾಡ್ತಾ ಇದಾರೆ. ಸರಿಯಾದ ತಪ್ಪು ಅನ್ನೋದನ್ನ ನಾವು ಟೀಕೆ ಮಾಡ್ಬೇಕು. ಯಾವುದೇ ಮಠಾಧೀಶ್ವರರಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಆಡಳಿತ ಪಕ್ಷದ ವಿರುದ್ಧವಾಗಿ ನಿಂತು ಅವರ ಸರಿ ತಪ್ಪುಗಳನ್ನ ಎತ್ತಿಡಿಬೇಕು. ಜೊತೆಗೆ ಈ ಮಠಾಧೀಶ್ವರರು ರಾಜಕೀಯ ಮಾಡೋರಿಗೆ ಒಂದು ಸರಿ ಮಾರ್ಗವನ್ನ ಹೇಳ್ಕೊಡ್ಬೇಕು. ಹಿಂಗ್ ಮಾಡಿ ಹಂಗ್ ಮಾಡಿ ಸಮಾಜ ಒಳಿತಗೋಸ್ಕರ
ಈ ತರದ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಅಂತ ಹೇಳ್ಬೇಕೆ ಹೊರತು ಇವರೇ ಮಂತ್ರಿಗಳನ್ನ ಇಂಥವ್ರು ಕೊಡಿ, ಇಂಥವ್ರಿಗೆ ಮುಖ್ಯಮಂತ್ರಿಗಳನ್ನು ಕೊಡಿ ಅನ್ನೋ ಮುಖಾಂತರ ಇವರು ತಮ್ಮ ತಮ್ಮ ಜಾತಿಗಳನ್ನ ಓಲೈಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇರೋದು ನಿಜವಾಗ್ಲೂ ನಮ್ಮೊಂದು ತಪ್ಪು. ಹಾಗೂ ನಾವಿದನ್ನ ಖಂಡಿಸ್ಬೇಕಾಗ್ತದೆ. ಜೊತೆಗೆ ಈ ಮಠಾಧೀಶ್ವರಗಳು ಇವತ್ತು ಜಾತಿಯ ಗುರುಗಳಾಗ್ತಾ ಇದ್ದಾರೆ. ಜೊತೆಗೆ ಕೆಲವು ಮಠಗಳು ಸರ್ಕಾರದ ಅನುದಾನಗಳನ್ನ ಮತ್ತೆ ಸಾರ್ವಜನಿಕರ ಅನುದಾನಗಳನ್ನ ಏನು ಕಿತ್ಕೊಳ್ತಕ್ಕಂತ ಒಂದು ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಾ ಇರೋದು ನಿಜವಾಗ್ಲೂ ಉತ್ತಮ ಸಮಾಜಕ್ಕೆ ಮಾರಕ ಅಂತ ನಾನು ಹೇಳ್ತೇನೆ ಮೇಡಮ್. ಎಸ್. ಇನ್ನು ನಾರಾಯಣ್ ಸರ್, ಈ ಮಠದಲ್ಲಿರುವಂತಹ ಏನು ಸ್ವಾಮೀಜಿಗಳ ಹೇಳಿಕೆಗಳನ್ನ ನಾವು ನೋಡೋದಾದ್ರೆ, ಅದೇ ಚಂದ್ರಶೇಖರ್ ಸ್ವಾಮೀಜಿಗಳು ಕೂಡ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾರೆ. ಯಾಕೆ ಬೇಕು ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಒಂದು ಸಮಾಜಕ್ಕೆ, ಸದೃಢವಾದಂತ ಸಮಾಜಕ್ಕೆ ಇವರೊಂದು ಮಾರ್ಗದರ್ಶನವಾಗಿರ್ಬೇಕನ್ನಂತ ಸ್ವಾಮೀಜಿಗಳು ಯಾಕೆ ಈ ರೀತಿಯಾಗಿ ಜನರನ್ನ ರಾಜಕೀಯದಲ್ಲಿ ಇಂಥವ್ರಿಗೆ ನಾವು ಈ ಸ್ಥಾನ ಕೊಡಬೇಕು ಅಂತ ಹೇಳ್ತೀರಿ? ಯಾಕೆ ತಲೆ ಹಾಕ್ತಾರೆ ಅನ್ಸುತ್ತೆ ನಿಮಗೆ? ಹೌದು ಮೇಡಮ್, ನಮಗೂ ಅನ್ಸೋದು ಏನಂತಂದ್ರೆ ಇವರು ಇಂಥ ವ್ಯಕ್ತಿಯನ್ನ ಮುಖ್ಯಮಂತ್ರಿಗಳನ್ನ ಮಾಡಿ ಇಂಥವ್ರ ಮಂತ್ರಿಗಳನ್ನ ಮಾಡಿ ಅನ್ನುವಾಗ ಯಾವ ಉದ್ದೇಶ ಮಾಡ್ಬೇಕು ಅನ್ನೋದನ್ನ ಹೇಳ್ಬೇಕಾಗ್ತದೆ. ಇವ್ರು ಯಾವ ಉದ್ದೇಶಕ್ಕೋಸ್ಕರ ಅವರನ್ನ ಮಾಡ್ಬೇಕು ಅಂತ ಹೇಳ್ಬೇಕಾಗ್ತದ. ಅದನ್ನ ಬಿಟ್ಟು ಆ ಜಾತಿಯನ್ನ ಪ್ರತಿನಿಧಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಅವರನ್ನ ಓಲೈಸೋ ಕೆಲಸ ಇದೆಯಲ್ಲ, ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಂತನ್ನೋದಾದ್ರೆ ಸ್ವಾಮೀಜಿಗಳೇ ಇರದೇ ಇರ್ತಕ್ಕಂತ ಜಾತಿ ಅವ್ರು ಏನ್ ಮಾಡ್ಬೇಕು? ಯಾರನ್ನ ಹೇಳ್ಬೇಕು? ಈಗ ಆಗಾಗ ಅನ್ನಕ್ ಹೋದ್ರೆ ನಾವು ಪ್ರತಿಯೊಂದು ಜಾತಿ ಸಣ್ಣ ಪುಟ್ಟ ಜಾತಿ ಧರ್ಮಗಳಲ್ಲೂ ಒಬ್ಬೊಬ್ರು ಸ್ವಾಮೀಜಿ ಮಾಡ್ಕೊಂಡು ನಮ್ಮ ಓಟ್ ಇಷ್ಟಿದೆ ಅಂತ ತೋರಿಸ್ಕೊಂಡು ನಾವು ಜಾತಿಯ ಆಧಾರಿತವಾದ ರಾಜಕಾರಣ ಮಾಡ್ಲಿಕ್ಕೆ ಹೊರಡೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ಮಾರಕ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯವನ್ನ ಕಲ್ಪಿಸ್ಕೊಡ್ಬೇಕು. ಮತ್ತೆ ನಾವ್ ಯಾರು ಜಾತಿ ಆಧಾರಿತವಾಗಿ ಮುಖ್ಯಮಂತ್ರಿಗಳನ್ನ ಮಾಡಿ ಎನ್ನುವುದು ಒತ್ತಡ ತರದಿದೆಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ. ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಅವನ ಸಮಾಜದ ಒಂದು ಕಾಳಜಿಯನ್ನ ನೋಡಿ ನಾವು ಗುರುತು ಮಾಡಿ ಅವ್ರನ್ನ ನಾವು ಮಂತ್ರಿಗಳನ್ನ ಮಾಡಿ ಅಥವಾ ಮುಖ್ಯಮಂತ್ರಿಗಳನ್ನ ಮಾಡಿ ಅಂತ ಕೇಳ್ಬೇಕಾಗ್ತದ. ಹಾಗಾದ್ರೆ ಒಂದು ಸಮುದಾಯದ ಒಂದು ಜಾತಿಯಿಂದ ಆಯ್ಕೆಯಾಗಿರ್ತಕ್ಕಂತ ಒಬ್ಬ ಭ್ರಷ್ಟನ್ನು ನಾವು ಮುಖ್ಯಮಂತ್ರಿ ಮಾಡಿ ಮಂತ್ರಿಗಳನ್ನ ಮಾಡಿ ಅಂತ ಕೇಳ್ತಕ್ಕಂತ ವ್ಯವಸ್ಥೆ ಒಂದೊಂದು ಜಾತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಮಠಾಧೀಶ್ವರರು ಏನು ಇಂಥವ್ರನ್ನ ಮುಖ್ಯಮಂತ್ರಿಗಳನ್ನ ಮಾಡಿ ಮಂತ್ರಿಗಳನ್ನ ಮಾಡಿ ಅಂತ ಕೇಳ್ತಾ ಇದಾರಲ್ಲ, ಇದು ನಿಜವಾಗ್ಲೂ ಒಳ್ಳೇದಲ್ಲ. ಇದು ಕೆಟ್ಟ